ಇದೇನು ಇಲ್ಲಿದ್ದೀನಿ? ಇಲ್ಲಿಗೆ ಹೋಗಿ ಬಂದೆ ನಾನು. ವಯಸ್ಸಿಗೆ ಬಂದಿರೋ ಮಗನ ಮದುವೆ ಮಾಡು ಅಂದ್ರೆ ಮೆಣಸಿನ್ಕಾಯಿ ಹೊಗೆ ಆಗ್ತೀಯಾ? ನಾನು ಈ ಮನೇಲಿ ಒಂದು ಕ್ಷಣ ಕೂಡ ಇರಲ್ಲ. ಯಾರು ಎನ್ಕೊಡ್ತಾರೋ ನಾನು ನೋಡ್ತೀನಿ. ಅದೇನು ಉದ್ದಾರಕ ಮಾಡ್ತೀಯ? ಮಾಡ್ತೋರ್ಸ. ಉದ್ದಾರಕ ಮಾಡ್ತೀನಿ ಇಲ್ಲ ತೋರಿಸ್ತೀನಿ ಇರು. ಲೇ ವೆಂಕಟೇಶಪ್ಪ, ನಾನು ನಿಮ್ಮ ಮನೆಗೆ ಬರ್ಬೇಕಂದ್ರೆ ಮದುವೆ ಮಾಡ್ಕೊಂಡೇ ಬರೋದು. ಅಲ್ಲಿವರೆಗೂ ನಿಮ್ಮ ಮನೆ ಹೊಸಲು ಕೂಡ ತುಳಿಯಲ್ಲ. ಅಪ್ಪ ಮುನೇಶ್ವರ, ನನಗೆ ಒಂದು ಒಳ್ಳೆ ಹುಡುಗಿ ಸಿಗೋ ಥರ ಆಶೀರ್ವಾದ ಮಾಡಪ್ಪ. ಮಗನೇ, ನಿಮ್ಮ ತಂದೆ ತಾಯಿ ಮಾತು ಕೇಳು. ಯಾಕಂದರೆ ನಿಮ್ಮ ತಂದೆ ತಾಯಿ ಆಶೀರ್ವಾದದ ಮುಂದೆ ನಮ್ಮ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಏನೂ ಕೆಲಸ ಮಾಡಲ್ಲ. ಆದ್ದರಿಂದ ನಿಮ್ಮ ತಂದೆ ತಾಯಿ ಯಾವ ರೀತಿ ಆಶೀರ್ವಾದ ಮಾಡ್ತಾರೋ ಅದೇ ರೀತಿ ನಡೆಯುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತು. ಹೌದು, ಆ ಊರಲ್ಲಿ ಏನಿಗ್ಲೈತಂತ ಯಾರನ್ನ ಕೇಳೋದು? ಯಾರು ನಾವೊಬ್ಬನ ಕೇಳೋಣ ಬಿಡು. ಅಂತಮ್ಮ, ಯಾಕಪ್ಪ? ಆ ಊರ ಹೆಸರೇನಾ? ಪಿಂಗೀಪುರ. ಅದೇನಂತಮ್ಮ ಹಂಗೇಳ್ಬಿಟ್ಟೆ? ನಿನ್ಗೇನಾಗ್ಬೇಕಾಗಿತ್ತಪ್ಪ? ಕೆಳಗಡೆ ಕುಮ್ಮುತ್ತದೆ ಇಲ್ಲಿ. ನಿಮ್ಮೂರಾಗ ನನಗೆ ಸೆಟ್ಟಾಗ ಹುಡುಗಿ ಅವಳ ಮದುವೆ ಆಗ್ಬೇಕು. ಬೇಜನ್ನವರ ಹೋಗಪ್ಪ. ಬೇಜನಾಗವ್ರ? ಹಂಗಾದ್ರೆ ನಾನು ಬೆಂಗಳೂರು ಬಮ್ಮಿದ್ದಂಗೆ ಇರ್ಬೇಕು ಅಂತ ಹುಡುಗಿ ನೋಡಿ ಮದುವೆ ಆಗ್ಬೇಕು. ಅಂತಮ್ಮ, ಅಯ್ಯೋ ಎಲ್ಲ ಅರ್ಜೆಂಟ್ ಆಗಿರ್ಬೇಕು ಪಾಪ. ನಾನೇ ಹೊಡ್ಕೊಂಡು ಬಿಡಿ. ಎಲ್ಲ ಹುಡ್ಕೋದು? ಅಲ್ಲಿ ಯಾರ ಹುಡುಗಿ ಮುಸ್ರೆ ತಿಕ್ತವಳೆ, ಹೊಡ್ಕೊಂಡು ನೋಡೋಣ. ಅಯ್ಯೋ, ಹುಡುಗಿ ಸೂಪರ್ ಆಗಿ ಅವಳಲ್ಲಪ್ಪ. ಯಾರಿವನು ನನ್ನೇ ದುರ್ಗುಟ್ಟು ನೋಡ್ತಾನಲ್ಲ? ಏನ್ ಮಾತಾಡೋದು? ಯಾರಾದ್ರೂ ನನಗೇನು, ನನ್ನ ಕೆಲಸ ನಾನು ಮಾಡಬೇಕು. ಹುಡುಗಿ ಸೂಪರ್ ಆಗಿ ಅವಳೆ. ಅಮ್ಮ ಬಂದೆ. ಇದೇನಪ್ಪ ಈ ಹುಡುಗಿ? 3 ಅಡಿ ಅವಳೆ. ನಾನು ನೋಡಿದ್ರೆ 6 ಅಡಿ ಇದ್ದೀನಿ. ನನಗೆ ಈ ಹುಡುಗಿ ಅಡ್ಜಸ್ಟ್ಮೆಂಟ್ ಆಗಲ್ಲ. ಬೇರೆ ಹುಡುಗಿ ನೋಡ್ಕೊಂತೀನಿ. ಎಲ್ಲಿ ಹುಡ್ಕೋದು ಹುಡುಗಿರ್ನ? ಏನಪ್ಪ? ಅಪ್ಪ ಭಗವಂತ, ಮೇಲೆ ಬಿದ್ರೆ ನಿಗಿರ್ಕೊಂಡ್ ಬಿಡ್ತಾನಂತ ಪಕ್ಕದಲ್ಲಿ ದಬ್ಬಿದ್ಯಾ. ನನ್ನ ಹೊಟ್ಟೆಗೆ ಆಧಾರ ಮಾಡ್ಕೊಟ್ಟಿದ್ಯಾ. ನೀನಿದೀಯಪ್ಪ, ನೀನಿದೀಯಾ? ಇವತ್ತೇನೇ ಆಗ್ಲಿ, ಇವತ್ತು ಯಾವ್ದು ಒಂದು ಡಿಸೈಡ್ ಆಗಬೇಕು. ಯಾರು ನೀನು? ಡೋಂಟ್ ಡಿಸ್ಟರ್ಬ್ ಮೀ. ಹೊಟ್ಟೆ ಹಸಿದಿದೆ, ಎನರ್ಜಿ ಬೇಕಲ್ವಾ? ಅತ್ತೇನೋ ನೋಡ್ತೀರಿ, ನಾನು ನೋಡ್ರಿ ಇಲ್ಲಿ ತಪ್ಪು ನನ್ನ ಮಗಳದಂತ ತೆಪ್ಪು ನಿಂತೀನಿ. ಇಲ್ಲ ತಲ್ಕಾಯಿ ಕತ್ಸಾಕಿನಿ. ಅಮ್ಮ, ಎಂತ ಗಣದ ಕೆಲಸ ಮಾಡ್ಬಿಟ್ಟಮ್ಮ. ಅಪ್ಪ, ಯಾರು ಮಾಡ್ದಾರ ತಪ್ಪು ನಾನೇನ್ ಮಾಡಿಲ್ಲ. ನೀವೇ ಹೇಳಿದ್ದೀರಾ ಪಂಚ ಪಾಂಡವರು 5 ಜನಕ್ಕೆ ಒಬ್ಬಳೆ ಹೆಂಡತಿ ಅಂತ. ಜಸ್ಟ್ ನಾನು ಇವರಿಬ್ಬರನ್ನು ಮದುವೆ ಆಗೋದಲ್ಲಿ ಏನು ತಪ್ಪಿಲ್ಲ. ನನ್ನ ಮಾತು ಮರ್ಯಾದೆ ಕೊಡೋದೇ ಆದ್ರೆ, ನನ್ನ ಆಸ್ತಿ ನಿಂಗೆ ಬೇಕಾದ್ರೆ ನನ್ನ ಮಾತು ಬೆಲೆ ಕೊಡು. ಇಲ್ಲಂದ್ರೆ ಅಪ್ಪ, ನನ್ಗೆ ಆಸ್ತಿನೇ ಬೇಕು. ನೀವ್ ಹೇಳ್ದ ನಾನು ಕೇಳ್ತೀನಿ. ಪೈಲ್ಮಾನ್ ಪುಟ್ಟಯ್ಯ, ಕುಸ್ತಿ ಮಾಡಕ್ ರೆಡಿನಾ? ನಾನು ರೆಡಿ. ನಾನು ರೆಡಿ. ಏನ್ರ ಮಗ ನೋಡ್ತೀರಿ ಬರ್ರ. ಅವನೆಲ್ಲ ಏನು ಎಷ್ಟು ಬೇದಿ ಬಂದ್ಬಿಡ್ತಾವ ಅವನ್ಕ. ಅವನ್ಯಾರೋ ಮೂತಿ ಮೇಲೆ ಮೀಸೆ ಬಂದಿಲ್ಲ, ಓಡೋಗ್ಬಿಟ್ಟ. ನಾನು ಗಂಡ್ಸು, ಗಡ್ಡ ಬಂದೈತೆ, ಮೂತಿ ಮೇಲೆ ಮೀಸೆ ಬಲ್ತೈತೆ. ಇವಾಗ ಏನ್ ಮಾಡ್ಬೇಕು ಹೇಳು ಮಾಮ? 20 ವರ್ಷದಿಂದ ಕೇಳಿ ಇತ್ ಪೈಲ್ಮಾನು 50 ವಯಸ್ಸಾಗಿದೆ. ಆದ್ರೂ ಈತ್ ಮೇಲೆ ಕುಸ್ತಿ ಮಾಡಿ ಗೆಲ್ರಿ, ನನ್ನ ಮಗನ್ ಕೊಟ್ಟು ಮದುವೆ ಮಾಡ್ತೀನಿ. ಅಷ್ಟೇ ತಾನೇ ಮಾಮ? ಆಯ್ತು, ಸೈಡ್ ಬಾ ಮಾಮ, ನಾನು ನೋಡ್ಕೊಂತೀನಿ. ಅಮ್ಮ ಮಗಳೇ, ಇವ್ರೇನು ಕುಸ್ತಿ ಮಾಡ್ತಾರೆ ಅಂತ ನೋಡೋಣ ನಡಮ್ಮ. ಏನ್ ದೊಡ್ಡ ಮನುಷ್ಯ ರೆಡಿನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ವಯಸ್ಸಾಗಿದೆ, ಯತ್ನ ಇಲ್ಲ. ಮುದುಕನಾಗಿದ್ದೀನಿ, ಮೀಟ್ರ್ ಇಲ್ಲ. ಎಣ್ಣೆ ಕುಡ್ದವನೇ ಎನರ್ಜಿ ಇಲ್ಲ ಅಂದ್ಕೊಂಬೇಡ್ರಿ. ಅದೇ ನನ್ ಗತ್ತು, ಅದೇ ನನ್ ತಾಕತ್ತು, ಅದೇ ನನ್ ನಿಯತಲೇ. ಯೋಚನೆ ಮಾಡ್ಕೊಂಡು ಕುಸ್ತಿಗ್ ಬರಲೇ. ನಾನೊಂದ್ ಸಾರಿ ಆ ಕಡೆ ಕೇಳಿದ್ರೆ ಯೋಚನೆ ಮಾಡಲ್ಲ, ಕರುಣೆ ತೋರಲ್ಲ, ಎಟ್ ಬಿಸಾಕ್ತೀನಿ ಬರಲೇ. ಬರೋದಲ್ಲ, ಗುದ್ದೋದೆ. ಬಿಟ್ಬಿಡೋಣ. ಅಯ್ಯೋ, ನೀನು ಬೇಡ, ಆ ಹುಡುಗಿನೂ ಬೇಡ, ಈ ಕುಸ್ತಿನೂ ಬೇಡ. ಹೋಗಪ್ಪ ಸ್ವಾಮಿ. ನೋಡ್ದೇನಮ್ಮ, ನಿನ್ಗೋಸ್ಕರ ಪ್ರಾಣ ಕೊಡೋರು, ನಿನ್ನ ಮದುವೆ ಆಗೋರು ಎಲ್ಲಿ ಓಡೋದ್ರಮ್ಮ? ಇನ್ಯಾರೋ ನನ್ನ ಮಗಳ ಮದುವೆ ಆಗೋರು ಇದ್ದೀರೇನ್ರೋ? ನಾನಿದ್ದೀನಿ ಮಾಮ. ನೀನ
ಅಯ್ಯೋ ತಂಗಲೋಣೆ ಷರತ್ತೇನಂತ ಗೊತ್ತು ತಾನೇ? ಇನ್ನೊಂದ್ಸರಿ ಹೇಳಿ ಮಾಮ ಕೇಳಿಸ್ಕೊತೀನಿ. ವೆರಿ ಸಿಂಪಲ್. ಅವ್ರ ಬೆನ್ನು ಭೂಮಿ ಬಿಟ್ಬೇಕು, ಅವ್ರ ಕಣ್ಣು ಆಕಾಶ ನೋಡ್ಬೇಕು. ಅಷ್ಟೇ ತಾನೇ ಮಾಮ, ಅಲ್ಲಾಡ್ಸ್ಬಿಡ್ತೀನಿ. ಲೇ ನೀನು ನನ್ನ ಮೇಲೆ ಕುಸ್ತಿ ಮಾಡ್ತೀಯನ ಲೇ? ಆಯ್ತು ಕುಸ್ತಿ ಮಾಡೋಣ ಬಾ. ನನ್ ತಾಕತ್ ನೋಡ ಹೆಂಗದೆ. ಇಲ್ಲಿ ನೋಡು, ಇಲ್ಲಿ ನೋಡು. ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ನೀನು. ಕುಸ್ತಿ ಆಡೋಣವಾ? ತಾಕತ್ತಿದ್ರೆ ಕುಸ್ತಿ ಮಾಡು ಅಣ್ಣ. ನನ್ನ ಕುಸ್ತಿ ಮಾಡು. ಕಾಲಿಟ್ಕೊಂಡು ಏನ್ ಮಾಡ್ಲಿ? ಹೆಂಗಸ್ಕಿನ ಕಡೆ ನೀನು ಲೇ. ಮದುವೆ ಆಗ್ಬೇಕಣ್ಣ. ಮಾಮ ಮದುವೆ ಮಾಡಿ ನಡಿ. ಶಬಾಷ್ ಹೇಳಿದ್ರೆ ಅವ್ರ ನೆಲಕ್ಕೆ ಬೀಳಿಸಿ ಆಕಾಶ ತೋರ್ಸಂದೆ. ಅವ್ರ ಮೇಲೆ ನಡ್ಕೊಂಡೇ ಬಂದೆ ನೀನು. ನಿಂಗೆ ಬಾಡಿ ಬೆಳಿಲ್ಲ ಅಂದ್ರೂ ಬುದ್ಧಿ ಬೆಳೆದದೆ. ಅಷ್ಟ್ ಸಾಕು ನನ್ನ ಮಗಳು ಸಾಕಕ್ಕ. ನನ್ನ ಮಗಳು ಕೊಟ್ಟು ಈಗಲೇ ಮದುವೆ ಮಾಡ್ತೀನಿ ಬಾ. ಆಯ್ತು. ಅಯ್ಯೋ ನಿನ್ನ ಎರಡೂ ಕಾಲ ಹಿಡಿದ್ರೆ ಬಿದ್ದೋಗ್ದಿರ ನಿಂತ್ಕೊಂಡ್ರಕತ್ತದ. ಇವಾಗ ಬಾರ ನೋಡಮೇಲೆ. ಅಯ್ಯೋ ಉರಿ, ಅಯ್ಯೋ ಉರಿ ಉರಿ ಉರಿ. ಅಯ್ಯೋ ಮದುವೆ ಮಾಡಿ ನಡಿ. ಯಾಕೆ ಅವ್ರ ಹಂಗ ಹೊಡೆ ಬಿಟ್ರು? ಅಯ್ಯೋ ಸಮಯ ಬಂದಾಗ ನಾನೇ ಹೇಳ್ತೀನಿ. ಟೈಮ್ ಆಗುತ್ತೆ, ಮದುವೆ ಮಾಡಿ ನಡಿ ಮಾಮ. ಅಳ್ಳೇಂದ್ರೆ ಯಮಗಂಡ ಕಾಲ ಬಂದ್ರೆ ಮದುವೆ ಮಾಡಕ್ಕಾಗಲ್ಲ ಬಾ. ಅಪ್ಪ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಮಗಳೇ ಆಸ್ತಿ ಬೇಕ ಬೇಡ? ಬೇಕು. ಅಳ್ಳೇಂದ್ರೆ ಬನ್ನಿ ಹೋಗೋಣ. ಅಳ್ಳೇಂದ್ರೆ ಮದುವೆಗೆ ಇನ್ನೂ 1 ಅವರ್ ಟೈಮ್ ಅದೇ. ಅಪ್ಪ ಇಲ್ಲಿ ಮನ್ ಯಾಕೆ ಹೊಡೆದ್ ನೋಡು? ಓ ಅದಾ ಆ ಯಪ್ಪ ನಾನು ಹೋದ್ರಲ್ಲ, ನಾನು ಬಿದ್ದೋದ್ನೆ. ನೋಡಿದ್ರೆ ಅಲ್ಲಿ ಮೆಣಸಿನ್ಕಾಯಿ ಗಿಡ ಒಂದು ಮುದ್ಕೊಂಡಿತ್ತು. 2 ಮೆಣಸಿನ್ಕಾಯಿ ಗೋಟೆಗಳು ಕಿತ್ಕೊಂಡು ಕುಂಡಿ ಕುಜ್ಜಿಬಿಟ್ಟೆ ಅಷ್ಟೇ. ನೋಡಿದ್ರೆ ಅಣ್ಣ ಅಣ್ಣ ಅಣ್ಣ, ನಿಮ್ ಮಗಳು ಆ ಶಿವನ್ ಜೊತೆ ಓಡೋಗ್ತಾವಳೆ. ಅಯ್ಯೋ ಮಗಳೇ. ಮಾಮ ಡೇಯ್ ನಿನ್ ಕ್ಯಾರೋ ಮಾಮ? ಒಂದ್ ಹುಡುಗಿ ಮನ್ಸ್ ಗೆಲ್ಲಕ್ಕಾಗಲ್ಲ ಅಂದಲ್ಲಿ ನಿನ್ ಕ್ಯಾರೋ ಮಾಮ? ಡೇಯ್ ಒಯ್ತೇರ. ಏಯ್ ಬಾರಲ್ಲಿ ಬಟ್ಟೆ ನಿಮ್ಮ ಅಪ್ಪಂದ ಬಟ್ಟೆ ಬಿಚ್ಚಿಕ್ ಬಿಟ್ಟೋಗ. ಯಾರ ಶಾಪನ ಏನು? ನಂದೇ ಶಾಪಲೇ. ನಂದ ಎಷ್ಟು ಉರಿತದ, ನಿನ್ ಜೀವನ ಅಷ್ಟೇ ಉರಿತದೆ ಮಗಳೇ. ಅಂತ ಬಿಲ್ಡಪ್ ಕೊಡ್ಬಿಟ್ಟೆ. ಇವಾಗ ಆ ಹುಡುಗಿನ ಒಳಗ್ಬಿಟ್ಲು. ಅದಕ್ಕೆ ಇನ್ನು ಮುಂದೆ ಯಾರು ಬಿಲ್ಡಪ್ ಕೊಡೋದು ಬೇಡ, ಏನು ಬೇಡ. ನಾನು ಹೆಂಗಿರ್ಬೇಕು ಹಂಗೆ ಇರೋಣ. ಯಾರನ್ನ ನಾಕೊಂದೇನು ಕೊಡ್ರಪ್ಪ, ಯಾರನ್ನ ಕೊಂದೇನು ಕೊಡ್ರಿ. ಹಾಯ್ ಫ್ರೆಂಡ್ಸ್, ನಾನು ಗಾರ ಮಿಸ್ತ್ರಿ ಮುನ್ರಾಜ್ ಮಾತಾಡ್ತಾ ಇದ್ದೀನಿ. ಈ ಹುಡುಗಿಗೆ ಇಷ್ಟ, ರೈತನ ಕಷ್ಟ ಅಂತ ಸೂಪರ್ ಆಗಿರೋ ವಿಡಿಯೋ ರಿಲೀಸ್ ಮಾಡಿ. ಇದೇನಪ್ಪ ಇದು ಸಿಂಪಲ್ ಆಗಿರೋ ವಿಡಿಯೋ ರಿಲೀಸ್ ಮಾಡ್ತಾವ್ರ ಅಂತ ಅಂದ್ಕೋಬೇಡಿ. ಯಾಕಂದರೆ ಹುಡುಗಿಗೆ ಇಷ್ಟ, ರೈತನ ಕಷ್ಟಕ್ಕಿಂತಲೂ ಎಮೋಷನಲ್ ವಿಡಿಯೋ ಮಾಡ್ತಾ ಇದ್ದೀವಿ. ಅದಕ್ಕೆ ಕ್ಲೈಮ್ಯಾಕ್ಸ್ ಸೀನ್ ಸ್ವಲ್ಪ ಪೆಂಡಿಂಗ್ ಇದೆ. ಯಾಕಂದರೆ ಅದಕ್ಕೆ ಈ ಥರ ಗಡ್ಡ ಬಿಡಬೇಕಾಗಿತ್ತು. ಆದ್ದರಿಂದ ಮೋಸ್ಟ್ಲಿ ಒಂದು 20 ದಿನದೊಳಗೆ ರಿಲೀಸ್ ಮಾಡ್ತೀವಿ. ಅಲ್ಲಿವರೆಗೂ ಟೈಮ್ ಪಾಸ್ಗಂತ ಈ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ. ನೋಡಿ, ಆಶೀರ್ವಾದ ಮಾಡಿ. ನಮಸ್ಕಾರ.